ಬರ್ತಾ ಇರಲ್ಲ ಗೇಟಿಂದ. ಹಾಂ, ದಿನ ಹಿಂಗೆ ಓಡಾಡ್ತೀರಾ ಇಲ್ಲಿ ಆಟ ಆಡೋಕ್ಕೆ? ಸ್ಟೇಡಿಯಂ ಚೆನ್ನಾಗೇ ಇಲ್ಲ, ಗಲೀಜೈತೆ. ಹಾಂ, ದೂರ ಆಗುತ್ತೆ. ಹೆಂಗೆ ಹೋಗ್ತೀರಾ ಇಲ್ಲಿ? ಹೌದಾ, ನಾನು ಹೋಗೋಕ್ಕಾಗಲ್ವಾ? ಅಯ್ಯೋ ಶಿವನೇ, ಹೆಂಗೋ ದಿನ ಹಿಂಗೆ ಓಡಾಡ್ತೀರಾ? ಹಾಂ, ಗೇಟ್ ಹಾಕ್ಬಿಡ್ಯಾರೆ. ಗೇಟ್ ಹಾಕಿಲ್ವಾ? ಸ್ವಲ್ಪ ಜರುಗಿಸ್ ನೋಡೋಣ ಅಷ್ಟೇ. ಅಯ್ಯೋ ಶಿವನೇ, ಎಷ್ಟು ಗಲೀಜು ಐತ್ರಲ್ಲೋ. ಶಿವಮೊಗ್ಗ ನಗರದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಸುಪ್ರತಿಯಲ್ಲಿರ್ತಕ್ಕಂಥ ಸಹ್ಯಾದ್ರಿ ಕ್ರೀಡಾಂಗಣ ನೋಡ್ರಿ ಹೆಂಗಿದೆ, ಬೀಗ ಹಾಕ್ಕೊಂಡು. ಬಬ್ಬ ಇಲ್ಲೂ ಗೇಟ್ ಹಾಕ್ಬಿಟ್ಯಾರಲ್ಲೋ ಕಂದ. ಹಾಂ, ಹೆಂಗೆ ಬರ್ತಿರೋ? ಗಲೀಜು ನೋಡ್ರಿ, ಗಲೀಜು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಯಾವಾಗ ರೀ ಇದಕ್ಕೆ ಕಾಯಕಲ್ಪ ಆಗೋದು? ಹಾಂ, ಅಯ್ಯೋ ಶಿವನೇ. ಹಾಂ, ಒಬ್ಬ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಬಾಲಕರು ಸಿಕ್ಕರು ಆಟ ಆಡೋಕ್ಕೆ ಅಂತೇಳಿ ಗೇಟನ್ನು ಹಾರ್ತಾಯಿದ್ರು. ನನ್ನ ಪುಟ ಗೇಟ್ ಹಾರ್ತಿರಲ್ವಾ? ಬೀಗ ಹಾಕಿರ್ತಾರೆ. ಅಲ್ಲೆಲ್ಲ ಪೋಲಿ ಹುಡುಗರು ಜಾಸ್ತಿನಾ ನೋಡ್ರಿ. ಎಂತ ಆನೆ ಬರ ನೋಡ್ರಿ, ಕನಕನ ಕಿಂಡಿಲಿ ನುಗ್ಗು ಬಂದಂಗೆ ಬರ್ಬೇಕಲ್ರಿ ಈ ಕ್ರಿಕೆಟ್ ನೋಡೋದಕ್ಕೆ, ಈ ಗ್ರೌಂಡ್ ನೋಡೋದಕ್ಕೆ. ಅಯ್ಯೋ, ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ ಸುಪ್ರತಿಯಲ್ಲಿರ್ತಕ್ಕಂಥ ಕ್ರಿಕೆಟ್ ಕ್ರೀಡಾಂಗಣ ಭಾಳ ಖರ್ಚು ಮಾಡ್ಯಾರೆ. ಭಾಳ ಸೂಪರಾಗಿದೆ, ಸಖತ್ತಾಗಿದೆ. ಕನ್ಸ್ಟ್ರಕ್ಷನ್ ಅಂತೂ ಭಾಳ ಅದ್ಭುತವಾಗಿ, ಭಾಳ ಮುಂದಾಲೋಚನೆಯಿಂದ ಮಾಡಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ. ಎಷ್ಟು ವಿಶಾಲವಾಗಿದೆ ಅಂತಂದರೆ ಅದ್ಭುತವಾದಂಥ ಒಂದು ಸ್ಟೇಡಿಯಮ್ಮು, ಕ್ರೀಡಾಂಗಣ. ಇಲ್ಲಿ ಬೇರೆ 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 ಸ್ಪೋರ್ಟ್ಸ್ಗಳನ್ನೆಲ್ಲ ಮಾಡಿ ಇದನ್ನ ಒಂದು ಸುಪ್ರತಿನಲ್ಲಿ ಇಟ್ಕೊಬೋದಿತ್ತು. ಇಲ್ಲೆಲ್ಲ ಕ್ರಿಕೆಟ್ ನಡೀತಾ ಇತ್ತು. ಮೊನ್ನೆ ಹೋಗಿದ್ದೆ ನಾನು. ನೋಡಿ, ಸುತ್ತಮುತ್ತ ಗಲೀಜು ಗಿಡಗಳೆಲ್ಲ ಬೆಳ್ಕೊಂಡ್ಯಾವೆ. 3-4 ಬಾಗಿಲುಗಳಿದ್ದಾವೆ, ಎಲ್ಲದನ್ನು ಬಂದ್ ಮಾಡ್ಕೊಂಡ್ಯಾರೆ. ನೋಡಿರಿ, ಪ್ರೇಕ್ಷಕರು ಕೂತ್ಕೊಳ್ಳೋದಕ್ಕೆ ಎಷ್ಟು ಅದ್ಭುತವಾದಂಥ ಮೆಟ್ಲುಗಳು ಇರ್ತಕ್ಕಂಥದ್ದಿದೆ ನೋಡಿ. ಅಯ್ಯೋ, ಶಿವಮೊಗ್ಗದಲ್ಲಿ ಹೊರಗಡೆಯಿಂದ ಇಷ್ಟು ದೊಡ್ಡಕ್ಕಿದೆ, ಇಷ್ಟು ಚೆನ್ನಾಗಿದೆ ಅಂತ ಕಾಣಿಸೋದೇ ಇಲ್ಲ. ಇಲ್ಲಿ ಬೇರೆ 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 ಕ್ರೀಡೆಗಳನ್ನೆಲ್ಲ ಆಯೋಜಿಸಿ ಈ ಕ್ರೀಡಾಂಗಣವನ್ನು ಒಂದು ಸುಪ್ರೀತಿನಲ್ಲಿ ಇಟ್ಕೊಬೋದು ನೋಡಿ. ಎಲ್ಲ ಗೇಟ್ ಹಾಕ್ಯಾರೆ, ಕಳ್ಳರು ಕಾಕರು ಬರಬಾರ್ದು ಅಂತೇಳಿ ಭಾಳ ಕರೆಕ್ಟಾಗೇ ಮಾಡಿದ್ದಾರೆ. ಗೇಟಿಗೆಲ್ಲ ಬೀಗ ಹಾಕ್ಯಾರೆ, ರಾಡ್ ಹಾಕಿ ಬೆಲ್ಟ್ ಮಾಡಿಬಿಟ್ಟಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಅಲ್ಲೋಗಿ ನೋಡ್ಕೊಂಬಂದೆ. ಗಲೀಜಿದೆ. ಇದಕ್ಕೆ ಏನಾರು ಒಂದು ಕಾಯಕಲ್ಪ ಮಾಡಿ ಬೇರೆ ಬೇರೆ ಕ್ರೀಡೆಗಳನ್ನೆಲ್ಲ ನಡೆಯೋದಕ್ಕೆ, ಟ್ರೈನಿಂಗ್ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಸ್ವಾಮಿ. ಯೂನಿವರ್ಸಿಟಿನವರು, ಸರ್ಕಾರದವರು, ಜಿಲ್ಲಾಡಳಿತ ಇದರ ಬಗ್ಗೆ ಗಮನವನ್ನು ಹರಿಸ್ಬೇಕು. ಜಿಲ್ಲಾಧಿಕಾರಿಗಳು ಭಾಳ ಒಳ್ಳೆಯವರಿದ್ದಾರೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರಗಳು, ಒಳ್ಳೆಯದಾಗಲಿ.